ಪೊಲೀಸರ ಮೇಲಿನ ಕೋಪಕ್ಕೆ ಎಲೆಕ್ಟ್ರಾನಿಕಲ್ ಬೈಕ್ಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಬಿತ್ತ ನೆತ್ತಿಗೇರಿ ಎಲೆಕ್ಟ್ರಾನಿಕ್ ಬೈಕ್ಗೆ ಬೆಂಕಿಯನ್ನ ಹಚ್ಚಿದಾನೆ ಭೂಪ. ಬೆಂಗಳೂರಿನ ವಿಧಾನಸೌಧದ ಎದುರೇ ಬೈಕ್ ದಗದಗನೆ ಹೊತ್ತಿ ಉಳಿದಿದೆ. ಪೊಲೀಸರ ಮೇಲಿನ ಕೋಪಕ್ಕೆ ಯುವಕನೊಬ್ಬ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಯುವಕನನ್ನು ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧ ಪೊಲೀಸರು. ಚಳ್ಳಕೆರೆ ಮೂಲದ ಪೃಥ್ವಿರಾಜ್ ಎಂಬ ಯುವಕನ ಬಂಧನವಾಗಿದೆ. ಪೃಥ್ವಿರಾಜ್ ಟ್ರೆಕ್ಕಿಂಗ್ಗೆ ಹೋಗಿದ್ದಾಗ ಕಾಣೆಯಾಗಿದ್ದ. ಪೃಥ್ವಿರಾಜ್ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ದೂರು ನೀಡಲು ಹೋದಾಗ ಪೊಲೀಸರಿಂದ ನಿಂದನೆಯಾಗಿದೆಯಂತೆ. ಪೃಥ್ವಿ ತಾಯಿಯನ್ನ ಕೆಟ್ಟದಾಗಿ ನಿಂದಿಸಿದ್ರಂತೆ ಪೊಲೀಸರು. ತಾಯಿಯನ್ನ ಬೈದಿದ್ದಕ್ಕೆ ಬೇಸರಗೊಂಡ ಪೃಥ್ವಿರಾಜ್ ಈ ರೀತಿಯಾಗಿ ಮಾಡಿದಾನಂತೆ. ವಿಧಾನಸೌಧದ ಮುಂದೆಯೇ ಬೈಕಿಗೆ ಬೆಂಕಿಯನ್ನ ಹಚ್ಚಿದಾನೆ ಯುವಕ. ಬೈಕಿಗೆ ಬೆಂಕಿ ಹಚ್ಚಿ ಯುವಕ ಪೃಥ್ವಿರಾಜ್ ಆಕ್ರೋಶವನ್ನ ಹೊರಗಾಕಿದ್ದಾನೆ. ರಾಜ್ಯ ರಾಜಧಾನಿ ವಿಧಾನಸೌಧದ ಮುಂಭಾಗದಲ್ಲೇ ಎಲೆಕ್ಟ್ರಾನಿಕಲ್ ಬೈಕ್ ದಗದಗನೆ ಹೊತ್ತಿ ಉರಿದು ಬಿಟ್ಟಿದೆ. ಬಿತ್ತ ನೆತ್ತಿಗೇರಿ ಎಲೆಕ್ಟ್ರಾನಿಕಲ್ ಬೈಕ್ಗೆ ಯುವಕನೊಬ್ಬ ಬೆಂಕಿಯನ್ನ ಹಚ್ಚಿದ್ದಾನೆ. ಬೆಂಗಳೂರಿನ ವಿಧಾನಸೌಧದ ಎದುರೇ ಬೈಕ್ ದಗದಗನೆ ಹೊತ್ತಿ ಉರಿದು ಬಿಟ್ಟಿದೆ. ಇದನ್ನ ಮಾಡಲಿಕ್ಕೆ ಮುಖ್ಯ ಕಾರಣ ಪೊಲೀಸರ ಮೇಲಿನ ಕೋಪಕ್ಕೆ ಯುವಕನೊಬ್ಬ ಇಂಥದ್ದೊಂದು ಹುಚ್ಚಾಟವನ್ನ ಮಾಡಿದ್ದಾನೆ. ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ವಿಧಾನಸೌಧದ ಪೊಲೀಸರು. ಇನ್ನು ಚಳ್ಳಕೆರೆ ಮೂಲದ ಪೃಥ್ವಿರಾಜ್ ಎಂಬ ಯುವಕ ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾನೆ. ಈಗ ಬಂಧನಕ್ಕೆ ಒಳಗಾಗಿದ್ದಾನೆ. ಪೃಥ್ವಿರಾಜ್ ಟ್ರೆಕ್ಕಿಂಗ್ಗೆ ಹೋಗಿದ್ದಾಗ ಕಾಣೆಯಾಗಿದ್ದ. ಯಾವಾಗ ಪೃಥ್ವಿರಾಜ್ ಕಾಣೆಯಾಗ್ತಾನೆ, ಪೃಥ್ವಿರಾಜ್ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ರು. ಇನ್ನು ದೂರನ್ನ ನೀಡಲಿಕ್ಕೆ ಹೋದಾಗ ಪೊಲೀಸರಿಂದ ನಿಂದನೆಯಾಗಿತ್ತಂತೆ. ಪೃಥ್ವಿ ತಾಯಿಯನ್ನ ಕೆಟ್ಟದಾಗಿ ಚಳ್ಳಕೆರೆಯ ಪೊಲೀಸರು ನಿಂದಿಸಿದ್ರಂತೆ. ಹೀಗಾಗಿ ತಾಯಿಯನ್ನ ಬೈದಿದ್ದಕ್ಕೆ ಬೇಸರಗೊಂಡ ಪೃಥ್ವಿರಾಜ್ ಈ ರೀತಿಯಾಗಿ ಬೈಕಿಗೆ ಬೆಂಕಿಯನ್ನ ಹಚ್ಚಿದ್ದಾನೆ. ಇನ್ನು ವಿಧಾನಸೌಧದ ಮುಂದೆಯೇ ಬೈಕಿಗೆ ಬೆಂಕಿಯನ್ನ ಹಚ್ಚಿದ್ದಾನೆ. ಯುವಕ ಪೃಥ್ವಿರಾಜ್ ಈ ರೀತಿಯಾಗಿ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಇದೀಗ ವಿಧಾನಸೌಧ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಪೊಲೀಸರ ಮೇಲಿನ ಸಿಟ್ಟಿಗೆ ತನ್ನ ಎಲೆಕ್ಟ್ರಾನಿಕಲ್ ಬೈಕ್ಗೆ ಬೆಂಕಿಯನ್ನ ಹಚ್ಚಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಅದೆಲ್ಲ ನಿಮ್ದು ಆಲ್ರೆಡಿ ಆ ಟೆಲಿಕಾಸ್ಟ್ ಮಾಡ್ಕೊಂಡಿದೀರಾ. ಇದು ಸೆಕೆಂಡ್ ಹಾಫ್, ಇದೇನು ಅಲ್ಲ ಇದು. ಈಗ ಯಾಕೆ ಇಲ್ಲಿ ವಿಧಾನಸೌಧ ಮುಂದೆ ಬೆಂಕಿ ಇಕ್ಕಿದಕ್ಕೆ ಎಲ್ಲ ಅದು ನಮ್ಮಮ್ಮನ ಮುಂದೆನೆ. ನಮ್ಮಮ್ಮ ಎಂತವ್ರು ಗೊತ್ತಾ? ಒಂದೇ ನಿಮಿಷ. ನಮ್ಮಮ್ಮ ಎಂತವ್ರಂದ್ರೆ ನಾನು ಏನನ್ನ ತಪ್ಪು ಮಾಡಿದ್ರೆ ನಮ್ಮಮ್ಮನೇ ಮೆಟ್ಟ ಹೊಡೆದು ಕರ್ಕೊಂಡೋಗಿ ಸಾರಿ ನನ್ನ ಮಗ ತಪ್ಪು ಮಾಡೋನೆ ಒಳಗ